ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೀಡಿಯಾ ವಿಸ್ತಾ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ನಿಶ್ಚಿತ. ನಿಮಗೆಲ್ಲ ಒಂದು ಇನ್ಫಾರ್ಮೇಶನ್ ತಿಳಿಸ್ತಾ ಇದ್ದೀನಿ, ಮನೆಯಲ್ಲಿನೇ ಹೇಗೆ IT ರಿಟರ್ನ್ಸ್ನ ಫೈಲ್ ಮಾಡೋದು ಅಂತ. ಸೊ IT ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ ಸೆಪ್ಟೆಂಬರ್ 15th ಈಸ್ ಅ ಲಾಸ್ಟ್ ಡೇಟ್ ಆ್ಯಂಡ್ ಈ ವೆರಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಇನ್ನೂ 30 days ಟೈಮ್ ಇರುತ್ತೆ. ಬಟ್ ಸೆಪ್ಟೆಂಬರ್ 15th ಲಾಸ್ಟ್ ಡೇಟ್ ಇರೋದ್ರಿಂದ ಬೇಗ ಹೋಗ್ಬಿಟ್ಟು IT ರಿಟರ್ನ್ಸ್ನ ಫೈಲ್ ಮಾಡಿ. ಸೊ ಮನೆಯಲ್ಲೇ ಈಸಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಫಸ್ಟು ಎನ್ಶ್ಯೂರ್ ಮಾಡ್ಕೊಳ್ಳಿ. ಅದಾದ ನಂತರ ಕೆಲವೊಂದು ಡಾಕ್ಯುಮೆಂಟ್ಸ್ ಅಟ್ಯಾಚ್ ಆಗಿರಬೇಕು. The first one is Form 16 and ಇನ್ನೊಂದು Form 26AS and Annual Information Statement, Taxpayer Information Summary ಮತ್ತೆ ಬ್ಯಾಂಕ್ ಡೀಟೇಲ್ಸ್. ಇದು ಎಲ್ಲದನ್ನು ಅಟ್ಯಾಚ್ ಆಗಿರಬೇಕು. ಅದು ಆದ ನಂತರ ನೀವು ಫೈಲಿಂಗ್ ಪೋರ್ಟಲ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಪ್ಯಾನ್ ನಂಬರ್ ಮತ್ತೆ ಪಾಸ್ವರ್ಡ್ ನಂಬರ್ ಕೊಟ್ಬಿಟ್ಟು ಲಾಗಿನ್ ಆಗಿ. ಅದಾದ ನಂತರ ನೀವು ನಿಮ್ಮ ಅಸೆಸ್ಮೆಂಟ್ ಇಯರ್ ಕೊಡಬೇಕಾಗುತ್ತೆ. ದಟ್ ಈಸ್ 2025-26 ಅಂತ. ಅದಾದ್ಮೇಲೆ ಅಲ್ಲಿ ಆನ್ಲೈನ್ ಆಫ್ಲೈನ್ ಅಂತ ಇರುತ್ತೆ. ಸೊ ನಿಮಗೆ ಬೇಕಾಗಿರುವಂಥದ್ದನ್ನ ನೀವು ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಮ ಇನ್ಕಮ್ ಡೀಟೇಲ್ಸ್, ದಟ್ ಇಸ್ ಯುವರ್ ಸ್ಯಾಲ್ರಿ ಆಗಿರ್ಬೋದು, ಹೌಸ್ ರಿಲೇಟೆಡ್ ಥಿಂಗ್ಸ್, ಪ್ರಾಪರ್ಟಿ ರಿಲೇಟೆಡ್ ಥಿಂಗ್ಸ್ ಏನಾದರೂ ಇದೆ, ಮತ್ತೆ ಕ್ಯಾಪಿಟಲ್ ಗೇನ್ಸ್, ಇನ್ನು ಅದರ್ ಸೋರ್ಸಸ್ ಯಾವುದೇ ನಿಮ್ಮ ಇನ್ಕಮ್ ಸೋರ್ಸಸ್ ಇದ್ರೂ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದೆಲ್ಲ ಆದ್ಮೇಲೆ ಒಂದ್ಸಲ ನಿಮ್ದು ಎಲ್ಲ ಇನ್ಫಾರ್ಮೇಶನ್ ಅಕ್ಯುರೇಟ್ ಆಗಿದೆಯಾ ಅಂತ ನೋಡಿಕೊಂಡು ವೆರಿಫೈ ಮಾಡಿ ಅಲ್ಲಿ ನೀವು ಸಬ್ಮಿಟ್ ಕೊಡಬೇಕಾಗುತ್ತೆ. ಇದೆಲ್ಲ ಪ್ರೋಸೆಸ್ ಮಾಡೋದು ನೀವು ಹೇಗೆ ಅಲ್ಲಿ ಅಪ್ಲೈ ಮಾಡಬೇಕು ಅಂತ. ಈ ಪ್ರೋಸೆಸ್ ಆದ್ಮೇಲೆ ವೆರಿಫಿಕೇಶನ್ ಟರ್ನ್ ಬರುತ್ತೆ. ಸೊ ವೆರಿಫಿಕೇಶನ್ ಹೇಗೆಲ್ಲ ಮಾಡ್ಕೋಬಹುದು ಅಂತ ಅಂದ್ರೆ, ನಿಮಗೆ ಒಂದು ಆಧಾರ್ OTP ಮೂಲಕ ಆಗುತ್ತೆ, ಒಂದು ಡಿಮ್ಯಾಟ್ ಅಕೌಂಟ್ ಮೂಲಕ, ಮತ್ತೆ ನಿಮಗೆ ನೆಟ್ ಬ್ಯಾಂಕಿಂಗ್ ಮತ್ತೆ ಪೋಸ್ಟ್ ಮುಖಾಂತರ ಕೂಡ ನಿಮಗೆ ಈ ವೆರಿಫಿಕೇಶನ್ ಅನ್ನೋದನ್ನ ನೀವು ಮಾಡ್ಕೋಬಹುದು. ಸೊ ಅದಕ್ಕೆ 30 days ಟೈಮ್ ಇದೆ. ಬಟ್ ಸೆಪ್ಟೆಂಬರ್ 15th ಇಸ್ ಅ ಲಾಸ್ಟ್ ಡೇಟ್. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಸೆಪ್ಟೆಂಬರ್ 15th ಇಸ್ ಅ ಲಾಸ್ಟ್ ಡೇಟ್. ಹೋಗ್ಬಿಟ್ಟು ನೀವು ಅಲ್ಲಿ IT ರಿಟರ್ನ್ಸ್ ನ ಫೈಲ್ ಮಾಡ್ಕೊಳ್ಳಿ. ಸೊ ನಮ್ಮ ಮನೆಯಲ್ಲೇ ಹೇಗೆ ಮಾಡೋದು ಈಸಿ ಸ್ಟೆಪ್ಸ್ ತಿಳಿಸಿದ್ದೀನಿ. ಸೊ ಅಲ್ಲಿ ಈ ತರನೂ ಕೂಡ ನೀವು ಮಾಡ್ಕೋಬಹುದು. ಐ ಥಿಂಕ್ ನಿಮಗೆ ಈ ಇನ್ಫಾರ್ಮೇಶನ್ ತುಂಬಾ ಹೆಲ್ಪ್ ಆಗಿದೆ ಅಂತ ಅನ್ಕೋತಿದ್ದೀನಿ. ಸೊ ಈ ತರ ಇನ್ಫಾರ್ಮೇಶನ್ಸ್ ಬೇಕಂದ್ರೆ ನೀವು ಮೀಡಿಯಾ ವಿಸ್ತಾನ ಫಾಲೋ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ತರ ಇನ್ಫಾರ್ಮೇಶನ್ ವಿಡಿಯೋಸ್ ಜೊತೆಗೆ ಮತ್ತೆ ಮುಂದೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರ.